ಓಂ ಶ್ರೀ ಗುರುಭ್ಯೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಮ್ಯಂ ಕರಿಷ್ಯಾಮೆ ಸಿದ್ಧಿರ್ಭೂತು ಮೇ ಸದಾ. ನಮಸ್ಕಾರ ಬಂಧುಗಳೇ, ನಾನು ರಾಘವೇಂದ್ರ ಪ್ರಸಾದ್. ನಾನು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಿಬ್ಬದೊಡ್ಡಿ ಎಂಬ ಗ್ರಾಮದವನಾಗಿದ್ದು, ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ತಮ್ಮಲ್ಲಿ ಮಾಹಿತಿ ನೀಡುತ್ತಿದ್ದೇನೆ. ಅದೇನೆಂದರೆ ವಿಪ್ರ ಯುವ ಸಮಾಜೋತ್ಸವ. ಬಂಧುಗಳೇ, ಇವತ್ತಿನ ಭವ್ಯ ಭಾರತ, ಆಧುನಿಕ ಭಾರತದ ನಿರ್ಮಾಣದ ಜವಾಬ್ದಾರಿ ನಮ್ಮ ಯುವ ಸಮಾಜದ್ದು. ಇವರಿಗೆ ಸ್ಫೂರ್ತಿ ಯಾರೆಂದರೆ ಸ್ವಾಮಿ ವಿವೇಕಾನಂದ ಅವರು. ಅವರು ಒಂದು ಮಾತನ್ನು ಕರೆ ಕೊಟ್ಟಿದ್ದಾರೆ. ಯುವಜನರೇ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ನೀವು ಸೂರ್ಯನಂತೆ ಪ್ರಜ್ವಲಿಸಬೇಕು, ಬೆಳಕನ್ನು ಚೆಲ್ಲಬೇಕು. ನಿಮ್ಮನ್ನು ನೀವು ಗೆದ್ದರೆ ವಿಶ್ವವನ್ನೇ ಗೆದ್ದಂತೆ ಎಂದು ಯುವ ಸಮುದಾಯಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬದ ಅಂಗವಾಗಿ ನಡೆಯಲಿರುವ ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ತಮ್ಮ ಮುಂದೆ ಈಗ ಹಂಚಿಕೊಳ್ಳಲಿದ್ದೇನೆ. ಇದೇ ಭಾನುವಾರ 11ನೇ ತಾರೀಕು ಬೆಳಗ್ಗೆ 9:30 ಗಾಯತ್ರಿ ಪ್ರಾರ್ಥನಾ ಮಂದಿರ, PC ಬಡಾವಣೆ, ಕೋಲಾರ ಇಲ್ಲಿ ಬ್ರಾಹ್ಮಣ ಸಂಘದಿಂದ ವಿಪ್ರ ಯುವ ಸಮಾಜೋತ್ಸವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಪರಿಚಯ: ಬೆಳಗ್ಗೆ 9 ಗಂಟೆಗೆ ನೋಂದಣಿ ಪರಿಚಯ ಇರುತ್ತದೆ. 9:30ಕ್ಕೆ ಲಘು ಸಂಗೀತ ಯುವ ಕಲಾವಿದರಿಂದ. 10 ಗಂಟೆಗೆ ಸಮಾವೇಶದ ಉದ್ಘಾಟನೆ ಶ್ರೀ H. ಉದಯಕುಮಾರ್, ಅಧ್ಯಕ್ಷರು, ಬ್ರಾಹ್ಮಣ ಸಂಘ ಕೋಲಾರ ಇವರಿಂದ. ಮೊದಲನೇ ಅವಧಿ ಅಂದರೆ 10:10 11:40 ಬ್ರಾಹ್ಮಣ್ಯ ಪಾಲನೆಯಲ್ಲಿ ಯುವಕರ ಪಾತ್ರ ಈ ವಿಷಯದ ಬಗ್ಗೆ ಶ್ರೀ N. ಹರೀಶ್ ಆತ್ರೇಯ, ಮನಃಶಾಸ್ತ್ರಜ್ಞರು ಹಾಗೂ ನಿರ್ದೇಶಕರು, ಮೇಧಸ್ವಿ ಎಕ್ಸ್ಪರ್ಟೈಸ್ ಪ್ರೈವೇಟ್ ಲಿಮಿಟೆಡ್, ಸಂಪಾದಕರು, ದ್ವಿಜೋದಯ ಮಾಸಪತ್ರಿಕೆ, ಬೆಂಗಳೂರು ಇವರಿಂದ ಇರಲಿದೆ. 11:10ಕ್ಕೆ ಪ್ರಶ್ನೋತ್ತರ ಸಂವಾದ ಇರುತ್ತದೆ. ಹಾಗೆ 11:40ಕ್ಕೆ ಲಘು ವಿರಾಮ ಇರುತ್ತದೆ. ಎರಡನೇ ಅವಧಿ ಅಂದರೆ 11:50 1:20 ಸ್ವಾವಲಂಬನೆಗಾಗಿ ಬ್ರಾಹ್ಮಣರು ಸ್ವ ಉದ್ಯಮಿಗಳಾಗಲಿ ಈ ವಿಷಯದ ಬಗ್ಗೆ ಶ್ರೀ ಮನೋಹರ್ ಅಯ್ಯರ್, ಸಂಸ್ಥಾಪಕ ನಿರ್ದೇಶಕರು, ಸಪ್ತಮ್ ಆಹಾರ ಮತ್ತು ಪಾನೀಯ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಇವರಿಂದ ಆಗಲಿದೆ. 11:50ಕ್ಕೆ ಪ್ರಶ್ನೋತ್ತರ ಸಂವಾದ ಇರಲಿದೆ. ಸಮಾರೋಪ ಸಮಾರಂಭ 1:20 1:40 ಬಹಳ ವಿಶೇಷ ಮತ್ತು ಅವಶ್ಯ ಮಾರ್ಗದರ್ಶನ ನಮ್ಮ ಯುವಕರಿಗೆ ಸಿಗಲಿದ್ದು, ಎಲ್ಲ ವಿಪ್ರ ಯುವಕರು ತಪ್ಪದೇ ಭಾಗವಹಿಸಿ ಶ್ರೇಯಸ್ಸನ್ನು ಪಡೆಯಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.